ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ವಿಚಾರ ಕೆಲವೊಂದು ಕಡೆ ಇನ್ನೂ ಗೊಂದಲವಿದೆ ಎನ್ನೋ ವರದಿಯನ್ನ ತೋರಿಸಿದ್ದಾರೆ. ಆದರೆ ತಮಿಳುನಾಡು, ಕೇರಳದಲ್ಲಿ ನಮ್ಮ ಮೈತ್ರಿಕೂಟ ಗೆಲ್ಲುತ್ತೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ. ಅಸ್ಸಾಂನಲ್ಲಿ ನಮಗೆ ಕಡಿಮೆ ಸೀಟ್ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಿದೆ. ಆದರೆ ಅದಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ತೇವೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮುನ್ನಡೆ ಸಾಧಿಸುತ್ತೆ ಅನ್ನೋ ಮಾಹಿತಿ ಇದೆ. ಪಶ್ಚಿಮ ಬಂಗಾಳದಲ್ಲಿ ಎನ್ಡಿಎ ಅವರು ದಬ್ಬಾಳಿಕೆ ಮಾಡಿ ಟಿಎಂಸಿಯನ್ನ ಟಕ್ಕರ್ ಕೊಡೋ ಕೆಲಸ ಮಾಡಿದ್ದಾರೆ. ನಾವು ಅಲ್ಲಿ ಮೊದಲನೇ ಬಾರಿ ಒಂಟಿಯಾಗಿ ಸ್ಪರ್ಧಿಸುತ್ತೇವೆ. ಬಿಜೆಪಿ ಗೆಲ್ಲುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅತ್ತ ಟಿಎಂಸಿ ಗೆಲ್ಲುತ್ತೆ ಅವರು ಹೇಳ್ತಾ ಇದ್ದಾರೆ. ಇನ್ನೆರಡು ದಿನ ಕಾಯೋಣ, ಫಲಿತಾಂಶದ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಪೂರ್ಣ ಫಲಿತಾಂಶ ಬಂದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಸಪೋರ್ಟ್ ಮಾಡೋ ಬಗ್ಗೆ ಯೋಚನೆ ಮಾಡೋಣ. ರಾಜ್ಯದಲ್ಲಿ ನಾಯಕತ್ವ ಗೊಂದಲ ವಿಚಾರ ಆದಷ್ಟು ಬೇಗ ಗೊಂದಲ ಬಗೆಹರಿಸುತ್ತೇವೆ. ಖರ್ಗೆ ಇವರು ಸಿಎಂ ಆದ್ರೆ ಉತ್ತಮ ಅನ್ನೋ ವಿಚಾರ ಅವರು ಹೇಳ್ತಾರೆ. ನೀವು ಹೇಳ್ತೀರಿ, ಮೇಲಿನವರು ಹೇಳ್ತಾರೆ. ಆದ್ರೆ ನಮ್ಮ ಹಣೆ ಬರಹ ಎನ್ನುವುದಕ್ಕಿಂತ ಐಡಿಯಾಲಜಿ ಮತ್ತು ಪಕ್ಷದಲ್ಲಿ ಎಷ್ಟು ವರ್ಷ ದುಡಿದುಕೊಂಡು ಬಂದಿದ್ದೇವೆ. ನಮ್ಮ ನಿರ್ಣಯಗಳನ್ನ ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ನಿರ್ಧರಿಸುತ್ತಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಇದ್ದಾರೆ, ಹೀಗಾಗಿ ಈ ವಿಚಾರ ಬರುವುದಿಲ್ಲ. ಸಿಎಂ ಬದಲಾವಣೆ ವಿಚಾರ ಬಂದ್ರೆ ನಾವೆಲ್ಲ ಚರ್ಚೆ ಮಾಡ್ತೇವೆ. ಸೋನಿಯಾ, ರಾಹುಲ್ ಗಾಂಧಿ ನಾವು ಚರ್ಚೆ ಮಾಡ್ತೇವೆ. ಸಿಎಂ ಬದಲಾವಣೆ ಬಗ್ಗೆ ಇನ್ನೂ ಸಮಯವಿದೆ, ಆ ಸಮಯ ಬಂದ ಮೇಲೆ ನೋಡೋಣ ಎಂದ ಮಲ್ಲಿಕಾರ್ಜುನ ಖರ್ಗೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಜನರ ಸಾವು ಪ್ರಕರಣ. ಅದು ಹಳೆ ಕಾಂಪೌಂಡ್ ಅಂತ 1 ವರ್ಷದ ಹಿಂದೆ ಕೆಲವು ಕಡೆ ಮಣ್ಣಿನ ಗೋಡೆ ಇದೆ. ಅದಕ್ಕೆ ನಾನು ಸಹ ಮಾತನಾಡಿ ಕಾಂಪೌಂಡ್ ಸರಿಪಡಿಸಲಿ, ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಲು ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ದೇನೆ. ಇನ್ನು ಮುಂದೆ ಕಾಂಪೌಂಡ್ ಬಳಿ ತರಕಾರಿ ಮಾರಾಟ ಮಾಡದಂತೆ ನೋಡಿಕೊಳ್ಳಬೇಕು. ಫುಟ್ಪಾತ್ ಮೇಲೆ ಕುಳಿತವರಿಗೆ ಏನಾದ್ರೂ ಹೇಳಿದ್ರೆ ಹೊಟ್ಟೆ ಮೇಲೆ ಒದೆಯುತ್ತೀರಿ ಅಂತಾರೆ. ಸಿಟಿಯಲ್ಲಿ ಬೇರೆ ನಾಗರಿಕರಿಗೂ ಅನಾನುಕೂಲ ಆಗುವುದನ್ನ ತಿಳಿಯಬೇಕು. ಇನ್ನು ಪಾಲಿಕೆಯವರು ಸಹ ಯೋಗ್ಯವಾದ ಸ್ಥಳವನ್ನು ಅವರಿಗೆ ನೀಡಬೇಕು. ಬೆಂಗಳೂರಿನಲ್ಲಿ ಆದ ಘಟನೆ ಬೇರೆಡೆ ಆಗದಂತೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್, ಎನ್ಕೆಎಸ್ ಟಿವಿ4 ಕಲಬುರಗಿ. ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಮಾತಾಡಿದ್ದಾರೆ ಸರ್, ಮುಂದಿನ ತಿಂಗಳು ಕಾಂಗ್ರೆಸ್ನ 40-50 MLA ಡೆಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತೇಳಿ. ನನಗೆ ಗೊತ್ತಿಲ್ಲಪ್ಪ, ನೀವು ಅವರಿಗೆ ಕೇಳಿ ಅಥವಾ ನಿಮ್ಮ ಚಾನಲ್ದವರಲ್ಲಿ ಇರ್ತಾರ ಅವ್ರಿಗೆ ಕೇಳಂತ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆ ಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಥ್ಯಾಂಕ್ ಯು. ನಂದು ಅದು ಕಾಂಪೌಂಡು ಹಳೆ ಕಾಂಪೌಂಡ್ ಇತ್ತು ಅಂತ ಹೇಳಿ 1 ವರ್ಷನಿದೆ. ಇನ್ನೊಂದು ವರ್ಷನೂ ಸರಿಯಾಗಿ ಕಟ್ಟಿಲ್ಲ ಅಂತಕ್ಕಂಥದ್ದು ನಾನು ನೋಡಿದೆ. ಕೆಲವು ಕಡೆ ಮಣ್ಣಿನ ಗೋಡೆ ಇದೆ, ಕೆಲವು ಕಡೆ ಕಾಂಪೌಂಡ್ ಬ್ರಿಕ್ ಬಿಚ್ಚಿದೆ. ಅದಕ್ಕೆ ನಾನು ಕೂಡ ಮಾತಾಡಿದ್ದೇನೆ ಅಲ್ಲಿ. ಅದಕ್ಕೆ ಅವರು ಒಂದು ಕಡೆ ಕಾಂಪೌಂಡ್ ಸರಿಪಡಿಸ್ಬೇಕು ಮತ್ತು ಯಾರು ಅಲ್ಲಿ ಕಾಂಪೌಂಡ್ ಹತ್ರ ಕಾಯಿಪಲ್ಯ ಮಾರ್ಕೊಂಡು ಕೂಡ್ತಾಯಿದ್ರು ಅವರಿಗೆ ಅದು ಕಾಂಪೆನ್ಸೇಷನ್ ಕೊಡಬೇಕು ತಕ್ಕಂತೆ. ಮತ್ತು ಇನ್ನು ಮುಂದೆ ಹಾಗೆ ಕಾಂಪೌಂಡ್ಗೆ ಹತ್ತಿ ಎಲ್ಲ ಕಾಯಿಪಲ್ಯ ಮಾರ್ತಕ್ಕಂಥವ್ರಿಗೆ ಯಾರು ಕೂಡಿಸಬಾರ್ದು. ಇದು ಪ್ರತಿಯೊಂದು ಕಡೆ ನಡೆದಿದೆ. ಈಗ ನಮ್ಮ ಗುಲ್ಬರ್ಗಾದಲ್ಲಿ ಫುಟ್ಪಾತ್ ಮೇಲೆ ಎಲ್ಲ ಕಡೆ ಕುಂತಿರ್ತಾರೆ. ನಾವೇನಾದರೂ ಹೇಳಕ್ಕೆ ಹೋದರೆ ನೀವು ನಮ್ಮ ಹೊಟ್ಟೆ ಮೇಲೆ ಕಾಲಲ್ಲ, ಹೊಟ್ಟೆ ಮೇಲೆ ಒದೀತಾ ಇದ್ರಿ, ಹೀಗೆಲ್ಲ ಹೇಳ್ತಾರೆ. ಬಟ್ ಸಿಟಿದೊಳಗೆ ಬೇರೆ ನಾಗರಿಕರುಗಳಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದನ್ನು ಅವರೆಲ್ಲ ತಿಳ್ಕೊಳ್ಬೇಕು.
ಮತ್ತು ಮುನ್ಸಿಪಾಲ್ಟಿಯವರು ಅವರಿಗೆ ಯೋಗ್ಯವಾದಂಥ ಜಾಗದಲ್ಲಿ ಇಟ್ಟು ಸಹಾಯ ಮಾಡಿದ್ರೆ ಜನ ಅಲ್ಲೇ ಹೋಗ್ತಾರೆ. ಅದಕ್ಕಾಗಿ ಇಂಥ ಏನು ಅದು ಇವತ್ತು ಬೆಂಗಳೂರಿನಲ್ಲಿ ಆಗಿದೆ, ನಾಳೆ ಇನ್ನೊಂದು ಕಡೆ ಆಗ್ಬೋದು. ಅದಕ್ಕೆ ಸರ್ಕಾರ ಇದಕ್ಕೆ ಪ್ರಿಕಾಷನ್ ತಗೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ಈ ಗಿಗ್ ವರ್ಕರ್ಸ್ ಏನಿದ್ದಾರೆ ಅಥವಾ ಈ ಸಣ್ಣ ಪುಟ್ಟ ವ್ಯಾಪಾರಿ ಮಾಡ್ತಕ್ಕಂಥವ್ರು ಅವರಿಗೆ ಸಹಾಯ ಮಾಡಬೇಕು. ಥ್ಯಾಂಕ್ ಯು. ಹಾಂ ಹೇಳಿ, ಏನು ನೋಡಿ ನೀವು ಮಾತಾಡಬಾರ್ದಪ್ಪ, ದ್ಯಾಟ್ ಈಸ್ ನಾಟ್ ಗ್ರೇಟ್ ಡಿಫಿಕಲ್ಟಿ. ಪಂಚರಾಜ್ಯ ಚುನಾವಣೆಯಲ್ಲಿ ಎಲ್ಲ ಕಡೆ ಭರ್ಜರಿಯಾದಂಥ ಮತದಾನ ನಡೆದಿದೆ. ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಕೆಲವು ರಿಸಲ್ಟು ಸ್ಪಷ್ಟವಾಗಿ ಕೆಲವು ಕಡೆ ತೋರಿಸ್ತಾ ಇದ್ದಾರೆ, ಕೆಲವು ರಿಸಲ್ಟು ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಆದರೆ ನನಗನ್ಸಿದ ಮಟ್ಟಿಗೆ ಒಂದು ನಿಚ್ಚಳವಾದಂಥ ಬಹುಮತ ತಮಿಳುನಾಡುದಲ್ಲಿ DMK ಬರ್ಬೋದು ಅಂತಕ್ಕಂಥ ಒಂದು ಆಸೆ ನನಗಿದೆ. ನಾನು ಮಾತನ್ನು ಆಡಿದ್ದೀನಿ ಅಲ್ಲಿ. ಅದೇ ರೀತಿಯಾಗಿ ಕೇರಳದಲ್ಲಿ UDF ಆರು ಬಾರಿ ಬಹುಮತ ಬರ್ತದೆ ಅಂಥೇಳಿ ನಮ್ಮವರೆಲ್ಲರೂ ನನಗೆ ಈಗಾಗಲೇ ಹೇಳಿದ್ದಾರೆ. ಆಸಾಮಿನಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಅಪೇಕ್ಷಿತ ಸೀಟ್ಗಳು ಬರ್ತಾ ಇಲ್ಲ ಅನ್ನತಕ್ಕಂಥ ಎಕ್ಸಿಟ್ ಪೋಲು ಹೇಳ್ತಾ ಇದೆ. ಬಟ್ ಅವ್ರು ತೋರಿಸ್ತಕ್ಕಂಥ ಅಂಕೆ ಸಂಖ್ಯೆಗಳಕ್ಕಿಂತಲೂ ನಾವು ಜಾಸ್ತಿ ಬರ್ಬೋದು ಅಂತಕ್ಕಂಥ ನನಗೆ ವಿಶ್ವಾಸ ಇದೆ. ಪಾಂಡಿಚೇರಿನಲ್ಲಿ ಅಲ್ಲೂ ಕೂಡ ನಾವು BJP ವಿರುದ್ಧ ಮತ್ತು NR ಪಾರ್ಟಿ ವಿರುದ್ಧ ಸರಿಸಮಾನವಾಗಿ ಹೋರಾಟ ಮಾಡಿದ್ದೇವೆ. ಅದರ ನಿರೀಕ್ಷೆನೂ ಕೂಡ ನಮಗೆ ಇದೆ. ಬಟ್ ಮೋರ್ ಆರ್ ಲೆಸ್ ಅಲ್ಲಿ ಟಫ್ ಫೈಟ್ ಆಗಿದೆ. ಆದರೂ ನಾವು ಇನ್ನೊಂದು 2 ದಿವಸ ಕಾದು ನೋಡೋಣ. ವೆಸ್ಟ್ ಬೆಂಗಾಲ್ ಎಕ್ಸಿಟ್ ಪೋಲಿನ ಪ್ರಕಾರ ಅಥವಾ ನಮ್ಮ ಅಲ್ಲಿನ ಮಾಹಿತಿ ಪ್ರಕಾರ ಸಾಕಷ್ಟು ಹಣಾಹಣಿ ಹೋರಾಟ ಇದೆ ಮತ್ತು TMCಗೆ ಮುನ್ನಡೆ ಇದೆ ಅಂತಕ್ಕಂಥದ್ದು ಒಂದು ನಮ್ಮ ಮಾಹಿತಿ ಬರ್ತಾ ಇದೆ. ಎರಡನೇದು BJP ಮತ್ತು ಉಳಿದ ಅವರ ಅಲೈನ್ಸ್ NDA ಪಾರ್ಟ್ನರ್ಸ್ ಅವರು ಸಾಕಷ್ಟು ಸ್ವಲ್ಪ ದಬ್ಬಾಳಿಕೆ ಮಾಡಿ ಹೆದರಿಸಿ CRF ಎಲ್ಲ ಜನರಿಗೆ ಹಾಕಿ ಅವರು ಅಲ್ಲಿ ಮಮತಾ TMCಗೆ ಟಕ್ಕರ್ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ನಾವು ಅಂತೂ ಮೊದಲಿಂದ ಅಲ್ಲಿ ನಮ್ಮದು ಹೋರಾಟ ಮೊದಲನೇ ಸಲ ನಾವು ಒಂಟಿಯಾಗಿ ನಿಂತಿದ್ದೇವೆ. ಅದಕ್ಕೆ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಒಂದು ಬೆಳವಣಿಗೆಗಾಗಿ ಅಲ್ಲಿ ನಮ್ಮ ಹೋರಾಟ ಇದೆ. ಹೀಗೆ ಎಲ್ಲ ಕಡೆ ನಿರೀಕ್ಷೆ ಅಂತೆ ಬರ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಫೀಡ್ಬ್ಯಾಕ್ ಇದೆ. ಈ ವೆಸ್ಟ್ ಬೆಂಗಾಲಲ್ಲಿ ಮೋಸ್ಟ್ ಆಫ್ ಎಕ್ಸಿಟ್ ಪೋಲ್ಸು ಹಂಗ್ ಅಸೆಂಬ್ಲಿ ಅಂತ ಹೇಳ್ತಿದ್ದೇವೆ ಸರ್. ಅದೇ ಹೇಳ್ದಲ್ಲ ನಿಮಗೆ, ಅವರು ಕೆಲವು ಓಪನ್ ಆಗಿ ಹೇಳ್ತಾ ಇದ್ದಾರೆ ನಾವು ಗೆಲ್ತೇವೆ ಅಂತ. ಈ ಕಡೆ TMCದವರು ಅಲ್ಲಿನ ಮಾಹಿತಿ ಪ್ರಕಾರ ನಮಗೆ
ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಅವರು ಬರ್ತಾರೆ ಅಂತ. ಈಗ ನಮ್ಮದೇನು ಪಕ್ಷ ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೇನು ವೆಸ್ಟ್ ಬೆಂಗಾಲ್ದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಸ್ವಲ್ಪ ಮಟ್ಟಿಗೆ ನಮ್ಮದು ಅಲ್ಲಿ ಇಂಪ್ರೂವ್ಮೆಂಟು ಕಾಣಬಹುದು. Thank you. ಏನಾದರೂ TMCಗೆ ಏನಾದ್ರು ಸಪೋರ್ಟ್ ಮಾಡುತ್ತಾ ಸರ್ ಕಾಂಗ್ರೆಸ್ ಪಾರ್ಟಿ ವೆಸ್ಟ್ ಬೆಂಗಾಲಲ್ಲಿ? ನೋಡೋಣ, ಇನ್ನೂ 3 ದಿವಸದ ನಾವು ಸುಮ್ಮನೆ ಈಗ ಹೇಳಿದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಬರಲಿ, ನೋಡೋಣ. ಇನ್ನೊಂದು 2 ದಿವಸ ವೇಟ್ ಮಾಡಿದ್ರೆ ಕ್ಲಿಯರ್ ಪಿಕ್ಚರ್ ಬರ್ತದೆ. ಬಂದ ಮೇಲೆ ನೋಡೋಣ. ಥ್ಯಾಂಕ್ ಯು.